ಮಿನ್ನಲಂತೆ ಆರ್ಭಟಿಸಿ ಗೋಲ್ಮಿಂಚಿನಂತೆ ಮಿಂಚುತ್ತಿರುವ ಈ ಬಹುತ್ತು ಕಂಡು ಬಡವರ ಮೇಲೆ ಮತ್ತು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಈ ನನ್ನ ಸಾಹಸಕ್ಕೆ ಬ್ರೇಕ್ ಹಾಕೋ ಗಂಡು ಇನ್ನು ಹೊಟ್ಟೆ ಇಲ್ಲ. ಈ ನಾಡಲ್ಲಿ ಇನ್ನು ಮುಂದೆ ಹುಟ್ಟೋದು ಇಲ್ಲ. ಶಂಕರ್ಯ, ದೇಶಕ್ಕೆ ಅನ್ನ ಹಾಕುವ ರೈತನೆಂದು ಎದೆ ಉಪ್ಪಿಸಿ ಮೆರಿತಾ ಇದೆಯಾ? ಹೆಗಲ ಮೇಲೆ ಹಸಿರು ವಸ್ತ್ರ ಹಾಕಿ ಗರ್ವದಿಂದ ಮೆರೆಯುತ್ತಿರುವ ಆ ನಿನ್ನ ಮನೆತನಕ್ಕೆ ಶೂರ್ಪನಖಿ ಅಂತ ಕೆಟ್ಟ ಕಳ್ಳನಾಯಕನು ಕಳಿಸಿ ಆ ವಿಷ ಕಣ್ಣಿಯಿಂದಲೇ ಪ್ರಗತಿಪರ ಎಂದು ಬಿರುದು ಪಡೆದಿರುವ ಆ ನಿನ್ನ ಮನೆತನವನ್ನು ಧ್ವಂಸ ಮಾಡಿ ಆ ನನ್ನ ಪ್ರೇಯಸಿಯಿಂದಲೇ ನಿನಗೆ ಗೇಟ್ ಪಾಸ್ ಕೊಡಿಸುತ್ತೇನೆ ಮಗನೇ. ಆಗ ಆಗ ಈ ನನ್ನ ಕಲಾವಿದರ ಪಾತ್ರಕ್ಕೆ ಜೀವ ತುಂಬುವುದು. ನನ್ನ ಮುದ್ದಿನ ಮೊಗ್ಗಿನ ಮನಸ್ಸಿನ ಹೂ ಈ ಕಡೆನೆ ಬರ್ತಾ ಇದೆ. ಬರಲಿ ಬರಲಿ, ಅವಳು ಬಂದು ಕೂಡಲೇ ಅವಳ ಕಿವಿಯಲ್ಲಿ ನೂರಾರು ಸುಳ್ಳಿನ ಕಂತೆ ಹೇಳು. ಹಲೋ ಪಲ್ಲವಿ. ಹಾಯ್ ಮೈ ಡಿಯರ್ ಚಂದ್ರು. ಪಲ್ಲವಿ, ನಿನಗೇನೋ ಒಂದು ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಬಡ್ಡಿ ಮಗಂದು ತಲೆಗೆ ಹೊಳಿತಾನೆ ಇಲ್ಲ. ನನ್ನ ಪ್ರೀತಿಯ ಪಲ್ಲವಿಗೆ ಹೇಳಬೇಕು ಅಂತ ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳಿ ಚಂದ್ರು, ಆ ಖಂಡಿತ ನೆನಪಾಗುತ್ತೆ. ಅದೇನು ಅಂದರೆ, ನೀನು ತಿಳಿದು ತಿಳಿದು ಹಳ್ಳಕ್ಕೆ ಬಿದ್ದಿದ್ದೀಯ. ಅದನ್ನು ನೋಡಿ ನನಗೆ ನಗಬೇಕು ಅಳಬೇಕು ಒಂದು ತಿಳಿತಾ ಇಲ್ಲ. ಕಾಗೆಗಳ ಗುಂಪಿನಲ್ಲಿ ಕೋಗಿಲೆ ಸೇರಿಕೊಂಡಂತಾಗಿದೆ, ಅದೇ ಚಿಂತೆ. ನಮ್ಮ ಸಂಸಾರ ನಿಮಗೆ ಕಾಗೆಗಳ ಹಿಂಡಾಗೆ ಕಾಣ್ತಾ ಇದೆಯಾ? ಅಲ್ಲ, ಇಂಥ ಕೆಟ್ಟ ವಿಚಾರ ನಿಮ್ಮ ತಲೆಯಲ್ಲಿ ಹೇಗೆ ಬಂತು ಅಂತ. ಪಲ್ಲವಿ, ನಾಡಾಡುವ ಮಾತು ನಿನಗೆ ಕೋಪ ಭರಿಸಬಹುದು, ಆದರೆ ಅಂದು ನಿಮ್ಮನ್ನ ಹೇಳಿದ ಮಾತು ಮತ್ತು ನನ್ನ ಮಾತನ್ನು ನೀನು ಧಿಕ್ಕರಿಸಿ ಉಡಿಯಕ್ಕೆ ಹಾಕಿಕೊಂಡು ಆ ಮನೆಯ ಹೊಚ್ಚಲು ಮೆಟ್ಟಿ ಹೋದೆ. ಆದರೆ ಆ ಮನೆ ಇಡೀ ಸಮಾಜಕ್ಕೆ ಬೇಡವಾದ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಚಿನ್ನ, ನನ್ನ ಜೀವನದ ಬಗ್ಗೆ ನನಗೆ ಚಿಂತೆ ಇಲ್ಲ ಚಂದ್ರಕಾಂತ್. ಏನ್ ಮಾಡೋದು, ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಹೆಣ್ಣು ಹೇಗೆ ಇದ್ರೂ ಜೀವನ ಸಾಗಿಸ್ತೇ ಬೇಕಲ್ವಾ? ಹೌದು ಪಲ್ಲವಿ, ಹೆಣ್ಣು ಒಂದು ಸಂಸಾರ ಸಾಗಿಸುವ ಕಣ್ಣು. ಆ ಹೆಣ್ಣಿಗೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದರೇನೆ ಅದೊಂದು ಬದುಕು. ಪಲ್ಲವಿ, ನಿಜ ಹೇಳು, ನೀನು ಪಂಜರದ ಹಕ್ಕಿಯಾಗಿ ಬಾಳೋದಕ್ಕಿಂತ ಈ ಕಾಡಿನ ಹಕ್ಕಿಯನ್ನು ಕೂಡಿಕೊಂಡು ಕಂಡ ಕಂಡಲ್ಲಿ ಮಣ ಬಿಚ್ಚಿ ಹಾರಾಡಬಹುದಲ್ಲವೇ? ಅಂದ್ರೆ ನಿಮ್ಮ ಮಾತಿನ ಅರ್ಥ ದೇಹವನ್ನ ಒಬ್ಬನಿಗೆ ಮನಸ್ಸನ್ನ ಇನ್ನೊಬ್ಬನಿಗೆ ಅರ್ಪಿಸಿ ಆರಾಮಾಗಿರು ಅಂತ ಹೇಳ್ತಾ ಇದ್ರು, ನಿಮ್ಮ ಮಾತಿನ ಅರ್ಥ ಅಲ್ವೇ? ಯಸ್ ಪಲ್ಲವಿ, ಪ್ರೀತಿ ಪ್ರೇಮ ಗಾಳಿ ಗಂಧ ಗೊತ್ತಿರದ ಆ ಬೆಪ್ಪನ ಅಂಗ ಸುಖ ವಹಿಸುವುದಕ್ಕಿಂತ ಈ ರಸಿಕರ ರಾಜನನ್ನು ಕೂಡಿಕೊಂಡು ಕಂಡ ಕಂಡಲ್ಲಿ ನಿನ್ನ ಕಾಮದ ವಿರಹದ ವೇದೆಯನ್ನು ತೀರಿಸಿಕೊಳ್ಳುವಂತೆ. ಏನಂತೀಯ? ಒಲಿದು ಬಂದರೆ ನಿನ್ನ ಬಾಳು ಸಿಹಿ ಸಕ್ಕರೆ. ಒಪ್ಪುತ್ತೀಯಾ ಈ ನನ್ನ ಮಾತಿಗೆ? ನಿಜ, ನಿಮ್ಮಂತ ಹೃದಯವಂತರ ಮಾತು ಹಾಲು ಸಕ್ಕರೆಯಷ್ಟೇ ಸಿಹಿಯಾಗಿರುತ್ತೆ. ಬಟ್ ಏನ್ ಮಾಡೋದು, ಏನೋ ತಿಳಿಲಾರ್ದ ಮಾಡೋ ತಪ್ಪಿಗೋಸ್ಕರ ಆ ಹುಂಬ ರೈತನ ಮಡದಿಯಾಗಿ ನನ್ನ ಜೀವನ ಸಾಗಿಸ್ಬೇಕಾಗಿದೆ. ಈಗಲೂ ಏನು ಕಾಲ ಮಿಂಚಿಲ್ಲ ಪಲ್ಲವಿ. ನೀನು ಮನಸ್ಸು ಬಿಚ್ಚಿ ನನ್ನತ್ತ ಹರಿದು ಬಂದರೆ ಈ ನಿನ್ನ ಪ್ರಿಯಕರ ನಿನ್ನನ್ನು ಸುಖದ ಸುಪ್ಪತ್ತಿಗೆಲಿಟ್ಟು ನೋಡಿಕೊಳ್ಳುವನು. ಏನಂತೀಯ ಚಿನ್ನ? ನನಗೆ ಸ್ವಲ್ಪ ಸಮಯ ಕೊಡಿ, ಖಂಡಿತವಾಗಿಯೂ ಯೋಚನೆ ಮಾಡಿಕೊಂಡು ನಿಮಗೆ ವಿಚಾರವನ್ನು ತಿಳಿಸ್ತೇನೆ, ಸರಿನಾ? ನೋಡು ಪಲ್ಲವಿ, ಮನುಷ್ಯರ ಜೀವನವು ವೀಣೆ ನುಡಿಸುವ ಪಿಟಿಲು ತಂತಿ ಇದ್ದ ಹಾಗೆ. ನುಡಿಸುವ
ಹರಿಸುತ್ತಿರುವಾಗ ಆ ತಂತಿ ಯಾವಾಗ ಹರಿಯುತ್ತೆ ಯಾವಾಗ ಇಲ್ಲ ಅನ್ನೋದು ಆ ದೇವರೇ ಬಲ್ಲ. ಮನುಷ್ಯರ ಜೀವನವು ಪಿಟೀಲು ತಂತಿ ಇದ್ದ ಹಾಗೇನೆ ಚಿನ್ನ. ಅಂದ್ರೆ ಇವ ಮಾತ್ರ ಅರ್ಥ ಆಯ್ತು. ಅದನ್ನು ಹೇಳ್ತಾರಲ್ಲ, ಅನ್ನ ಹಳಸಿದ್ದಕ್ಕೂ ನಾಯಿ ಹಸ್ತಿದ್ದಕ್ಕೂ ಒಂದೇ ಆಯ್ತು ಅಂತ. ಇನ್ನು ಮುಂದೆ ಈ ಸಮಾಜದ ಕಣ್ಣಿಗೆ ಮಣ್ಣನ್ನ ಎರಚಿ ಕದ್ದು ಮುಚ್ಚಿ ನಾವಿಬ್ರು ಸರಸ ಸಲ್ಲಾಪದಲ್ಲಿ ಆಗಾಗ ತೊಡಗಬೇಕು ಅಂತ ಹೇಳ್ತಿದ್ದೀರ. ಸೊ ವೈ ನಾಟ್? ಇನ್ನು ಮುಂದೆ ನೀವೇ ರಾಜ, ನಾನೇ ರಾಣಿ. ರಾಣಿಯ ಮನಸ್ಸು ನನ್ನತ್ತ ಹರಿದು ಬಂದಿದ್ದೆ. ಆದರೆ ಈ ನಿನ್ನ ಪ್ರಿಯಕರಣಿಗೋಸ್ಕರ ಈ ಸುಮಧುರವಾದ ಸಂಜೆಯಲ್ಲಿ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಸುಮಧುರವಾದ ಗೀತೆಯನ್ನು ಹಾಡಿ ಈ ನಿನ್ನ ಪ್ರಿಯಕರನ್ನು ಆನಂದ ಪಡಿಸಬಾರದೆ? ನಿಮ್ಮ ಆಸೆ ಅಂತ ಆಗಲಿ. ಮೃಗವನು ನೀಡುವ ಮೃಗವನು ನೀಡುವ ಮೃಗವನು ನೀಡುವ ಮೃಗವನು ನೀಡುವ ಸರಿ, ಹಾಗಿದ್ರೆ ನನಗೆ ಸಮಯ ಆಯಿತು, ನಾನು ಬರ್ತೀನಿ. ಆಯ್ತು ಪಲ್ಲವಿ.